ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬಂದಿದ್ದು ಕೊಪ್ಪಳದಲ್ಲಿ ನಡೆಯುವ ಅಜ್ಜನ ಜಾತ್ರೆಗೆ. ಗವಿಸಿದ್ದೇಶ್ವರದ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ, ಬನ್ನಿ ನೋಡಿ. ಕೊಪ್ಪಳ ಕ್ಷೇತ್ರದ ಗವಿಸಿದ್ದೇಶನ ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಹೋಗಿ ಭಕ್ತಿಯ ಸೇವೆಯ ಮಾಡಿ ನಲಿಯೋಣ, ಗುರುವಿನ ಸೇವೆಯ ಮಾಡೋಣ. ಅಜ್ಜನ ಜಾತ್ರೆಗೆ ಮತ್ತೊಂದು ಹೆಸರು ಬಂತು, ದಕ್ಷಿಣ ಭಾರತದ ಕುಂಭಮೇಳ ಅಂತ. ನಾವು ಉತ್ತರ ಕರ್ನಾಟಕದವರು ಒಂದು ತಿಂಗಳಾನ್ಗಟ್ಲೆ ಹಬ್ಬ ಮಾಡ್ತೀವಿ. ಅವರು ಟೋಟಲಿ ಏನಿಲ್ಲ ಅಂದರು 22-24 ಲಕ್ಷ ಜನ ಬಂದಿದ್ದರು. ಇವರೇ ನಮ್ಮ ಅಭಿನಯ ಗವಿಸಿದ್ದೇಶ್ವರ ಗುರುಗಳು. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇವರು ವಿದ್ಯಾರ್ಥಿಗಳಿಗೆ ವಸತಿ ಹಾಗೂ ಪ್ರಸಾದ, ಉಚಿತ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಅದೇ ಅಕ್ಷರ ಜೋಳಿಗೆ. ಶ್ರೀ ಗವಿಸಿದ್ದೇಶ್ವರ ಗುರುಗಳು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಅಕ್ಷರ ಜೋಳಿಗೆ ಎಂದು ನಾವು ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ. ಇದು ಸಂದೇಶವನ್ನು ಗುರುಗಳು ಸಾರಿದ್ದಾರೆ. ನಮ್ಮ ಹಣೆಯ ಬೆವರು ಹನಿಯಿಂದ ಬಂದ ಹಣ ಸಾವಿರಾರು ಮಕ್ಕಳ ಹಣೆಯ ಬರಹವನ್ನೇ ಬದಲಿಸಿದೆ. ಸಲ್ಲುವ ಇಚ್ಛೆ ಉಳ್ಳುವವರು www.gavimata.koppala.org ಅಂತ ಟೈಪ್ ಮಾಡಿದರೆ ನಿಮಗೆಲ್ಲ ಸಿಗುತ್ತೆ. ಇದು ರೆಸ್ಟ್ ನೋಡ್ತಿದ್ದೀರಾ, ಪ್ರಸಾದದ ಕಡೆ ಹೋಗ್ತಾ ಇದ್ದೀವಿ, ದಾಸೋಹದ ಕಡೆ. ಎಲ್ಲರೂ ಅಷ್ಟು ಲಕ್ಷಗಟ್ಟಲೆ ಜನ ಇದ್ದಾರೆ. ಒಂದು ತಿಂಗಳಾನ್ಗಟ್ಲೆ ಈ ಥರ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಎಲ್ರಿಗೂ ಪ್ರಸಾದ ಸಿಗಲಿ, ಎಲ್ಲರೂ ಊಟ ಮಾಡಿ ಹೋಗಲಿ, ಬಂದವ್ರು ಯಾರಿಗೂ ಏನು ಅಡೆತಡೆ ಆಗದೆ 9 ಕೌಂಟರ್ ಸಿಹಿ, ರೊಟ್ಟಿ, ಪಲ್ಯ, ಹಾಲು, ತುಪ್ಪ ಅಂತ, ಹಾಗೆ ಏನಿಲ್ಲ ಅಂದರು ಮತ್ತೆ 9 ಕೌಂಟ್ರಲ್ಲಿ ಅನ್ನ, ಸಾಂಬಾರು, ಚಟ್ನಿ ಪುಡಿ, ಹಾಗೆ ಉಪ್ಪಿನಕಾಯಿ. ಅಪ್ಪ ಏನು ತಿಂತೀರಾ, ಏನು ಬಿಡ್ತೀರಾ ಕಂಡು. ಈ ಕಡೆ ನಾನು ಪ್ಲೇಟಲ್ಲಿ ಹಾಕಿಸ್ಕೊಳ್ತಾ ಇದ್ದೆ ಎಲ್ಲ. ಇದು ಕಡಲೆಬೇಳೆ ಮಾಡಲಿ ಶೇಂಗಾ ಹೋಳಿಗೆನೂ ಸಿಕ್ತು ನನಗೆ. ಈ ಕಡೆ ಮತ್ತೆ ಬಂದ ಅನ್ನ ಸಾಂಬಾರು ಹಾಕ್ಸ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಅಂತೀರಾ ಕಣ್ರಿ, ಸಾಂಬಾರ್ ಏನೇ ತುಂಬ ಚೆನ್ನಾಗಿತ್ತು. ವರ್ಷಗಟ್ಟಲೆ ಏನಿಲ್ಲ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ನದಿಗಳ ಆಶೀರ್ವಾದದಿಂದ ಎಲ್ಲರೂ ಹಾಗೆ ತಿಂಗಳಾನ್ಗಟ್ಲೆ ಜಾತ್ರೆ ಮಾಡ್ತಾರೆ. ಅನ್ನದಾಸೋಹ ನಡೆಯುತ್ತೆ. ಇದೇ ಗವಿಮಠ. ಈ ಕಡೆ ಬಂದರೆ ಹಾಗೆ ಜೋಕಾಲಿ, ಎಲ್ಲ ಥರದ ಜಾತ್ರೆಯಲ್ಲಿ ಏನೇನು ಬರುತ್ತೆ ಅದೆಲ್ಲ ಇದೆ. ಬನ್ನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪೈತೆ. ಎಂದು ನಿಮ್ಮ ಹೊರತು ಈ ಪಯಣ ಸಾಗಲ್ಲ. ನಮ್ಮ ನೋವು ನಲಿವಲಿ ನೀವೇ ಎಲ್ಲ. ಅಭಿಮಾನಿ ಆಗಿದ್ದು ಆಡಂಬರದಿಂದಲ್ಲ, ಆ ಗುಣವ ಕಂಡು ಸೋಲದವನೇ ಇಲ್ಲ. ನೀ ಪುನೀತ.